ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನೋಡಿ ಸ್ಟಾರ್ಟಿಂಗಲ್ಲಿ ಪರ್ಲ್ದು ಶಾರ್ಟು, ಲಾಂಗು ಮತ್ತು ಇನ್ನೊಂದು ಸ್ವಲ್ಪ ಲಾಂಗ್ ನೆಕ್ಲೆಸಸ್ ಇದೆ. ಇದರಲ್ಲೆಲ್ಲ ಆಲ್ಮೋಸ್ಟ್ ಪರ್ಲಲ್ಲಿದೆ. ಮತ್ತು ಒಂದು ಭರತನಾಟ್ಯಂ ಸೆಟ್ಟು ಇದೆ, ಮತ್ತು ಗೋಲ್ಡಲ್ಲಿ ಫಿನಿಶಿಂಗ್ ಸೆಟ್ಸು ಇದೆ. ಆಮೇಲೆ ಬೀಡ್ಸಲ್ಲಿದೆ, ಅಂದರೆ ಕಲರ್ ಬೀಡ್ಸು. ಮತ್ತು ಇವಾಗ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಗಳಲ್ಲಿ ನಾವು ನೋಡಿರೋ ಹಾಗೆ ಸೀರಿಯಲ್ಗಳಲ್ಲಿ ಏನೇನು ಯೂಸ್ ಮಾಡ್ತಾರೋ ಅಂಥ ಕಲೆಕ್ಷನ್ನೇ ಇರೋದು. ನೋಡಿ, ಮೊನ್ನೆ ಎಲ್ಲನೂ ನಾನು ಒಂದು ಪಿಕಾಕ್ದು ನೆಕ್ಲೆಸ್ ಹಾಕಿದ್ದೆ. ಅದನ್ನು ರೀಸೆಂಟಾಗಿ ಜಿ ಕನ್ನಡ ಸರಿಗಮಪದಲ್ಲಿ ಒಬ್ಬರು ಮೇಡಮು ಜಡ್ಜ್ ಆಗಿದ್ದವರು ಅದನ್ನು ಹಾಕ್ಕೊಂಡಿದ್ರು. ಸೊ ಸೂಪರಾಗಿದೆ ಕಲೆಕ್ಷನ್ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಒಂದು ಸಲ ಪರ್ಚೇಸ್ ಮಾಡಿ ನೋಡಿ. ಕ್ವಾಲಿಟಿಗೆ ಯಾವುದೇ ರೀತಿ ಮೋಸ ಇಲ್ಲ ಅಂತ ನಂದು ಆಲ್ರೆಡಿ ಎಲ್ಲ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೊಳ್ಬೇಡಿ. ಏನಕ್ಕೆ ಅಂತಂದರೆ ಒಬ್ಬ ಕಸ್ಟಮರ್ ಸಿಗ್ತಾರೆ, ನನಗೊಂದು ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದರಲ್ಲಿ ಹೇಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಹಾಕ್ತಾಯಿದ್ದೆ, ಅಲ್ಲೂ ಮಾಡ್ತಾಯಿದ್ದೀನಿ. ಈಗ ರೀಸೆಂಟಾಗಿ ಕರೋನಾ ಬಂದಮೇಲೆ ಸ್ವಲ್ಪ ಸ್ಲೋ ಆಗಿದೆ ಈ ಬಿಸ್ನೆಸ್ಸು. ಯಾಕಂದರೆ ಎಲ್ಲರೂ ಇದರಲ್ಲೇ ಇದ್ದಾರೆ. ಇದು ಬಿಸ್ನೆಸ್ ರಿಲೇಟೆಡ್ ಆಗಲಿ ಮತ್ತು ನಾನು ಯೂಟ್ಯೂಬ್ ಚಾನಲ್ನ ಮಾನಿಟೈಸ್ ಮಾಡ್ಕೋಬೇಕಾಗಲಿ, ಇದನ್ನು ನಾನು ಗ್ರೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಕ್ತಾಯಿಲ್ಲ. ನನ್ನ ಪ್ರೊಫೆಷ್ನಲ್ ಏನು ನಾನು ಮನೇಲಿ ಇವಾಗ ಹೌಸ್ ವೈಫ್ ಆಗಿರೋದ್ರಿಂದ ಏನು ಕೆಲಸ ಮಾಡ್ತಾಯಿದ್ದೀನೋ ಅದರಲ್ಲಿ ಇದೊಂದು ಕೆಲಸ ಅಂತ ತೊಗೊಂಡಿದ್ದೀನಿ. ಇದನ್ನೊಂದು ಶುರು ಮಾಡಿದ್ದೀನಿ ಬೇಸಿಕ್ಕಿಂದ. ಎಲ್ಲರೂ ಹೆಂಗೆ ಮಾನಿಟೈಸ್ ಮಾಡ್ಕೋಬೇಕು, ಯಾವ ಥರ ವಾಚ್ ಅವರ್ಸು, ಟೈಮು, ಅದೆಲ್ಲ ಸಬ್ಸ್ಕ್ರೈಬರ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ನಾನು ನನ್ನ ಕಷ್ಟಪಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ ಯಾರು ರೀಸೇಲರ್ ಬರ್ತಾರಾ, ನನ್ನ ಗ್ರೂಪಿಗೆ ಜಾಯಿನ್ ಆಗ್ತಾರಾ, ನನಗೊಂದು ಬಿಸ್ನೆಸ್ ಆಗುತ್ತಾ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮಂಥ ಮನೇಲಿರೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಹೆಣ್ಮಕ್ಳಿಗೋಸ್ಕರನೇ ನಾನು ಸ್ಟಾರ್ಟ್ ಮಾಡಿರೋದು. ನಮ್ಮ ಖರ್ಚು ವೆಚ್ಚಗಳಿಗೆ ಏನೋ ಒಂದು 50-100 ನಾವೇನೋ ಖರ್ಚು ಮಾಡಬೇಕು, ನಮಗೆ ಬೇಕಾಗಿದ್ದು ತೊಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಇದ್ರ ಜೊತೆಗೆ ನಾನು ಕುಚ್ಚು ಮನೇಲಿ ಹಾಕ್ತೀನಿ. ಹತ್ತಿರ ಇರೋ ಅಂಗಡಿಗಳಿಂದ ತೊಗೊಂಡು ಬಂದು ಮಾಡಿ ಅದನ್ನು ಅವ್ರಿಗೆ ವಾಪಸ್ ಕೊಟ್ಟು ಅದರಲ್ಲಿ ಬರೋವಂಥ ದುಡ್ಡು ಮತ್ತು ಅದನ್ನು ನನ್ನ ಖರ್ಚಿಗಾಗಲಿ, ಮನೆದೇನೋ ಒಂದು ಹೆಚ್ಚು ಕಡಿಮೆ ಖರ್ಚಿಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆ ಥರ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮತ್ತು ಯೂಟ್ಯೂಬ್ ಚಾನಲ್ಗೆ ಬಂದಿರೋದೇ ಅದೇ ಕಾರಣಕ್ಕೆ. ನಾನು ಇನ್ಯಾವುದೇ ನಂದು ರೀತಿ ಕೆಟ್ಟ ಉದ್ದೇಶನೂ ಇಲ್ಲ, ಏನೂ ಇಲ್ಲ. ನಾನು ಬೆಳಿಬೇಕು, ನನಗೆ ದುಡ್ಡು ಬರಬೇಕು, ಹಾಗಾಗಬೇಕು, ಹೀಗಾಗಬೇಕು, ನಾನು ದೊಡ್ಡ ಮನೆ ತೊಗೋಬೇಕು. ಇಲ್ಲಿ ಯೂಟ್ಯೂಬಲ್ಲಿ ಬಂದವರೆಲ್ಲರೂ ನಾನು ಅದು ತೊಗೊಂಡಿದ್ದೀನಿ, ನನಗೆ ಇಷ್ಟು ಬಂದಿದೆ, ಅಷ್ಟು ಬಂದಿದೆ ಅಂತ ಹೇಳ್ತಾರೆ. ನಾನು ಸುಮ್ಮನೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. 2020 ನಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ಎಲ್ಲ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು. ಕಲಿತು ನಾನೇನು ಅದನ್ನು ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪನೇ ಓಕೆ ಪರವಾಗಿಲ್ಲ ಅನ್ನೋ ಥರ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ. ಸೊ ದಯವಿಟ್ಟು ನನ್ನ ಚಾನಲ್ನ ಯಾರೇ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್. ನಾನು ಇನ್ನೇನು ಕೇಳ್ಕೊಳ್ಳೋದಿಲ್ಲ, ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಆಗುತ್ತೆ. ಎಲ್ರದ್ದು ವ್ಯೂಸ್ ಬರುತ್ತೆ, ವಾಚ್ ಅವರ್ಸ್ ಬರುತ್ತೆ, ಇಷ್ಟ ಆಗೋಗುತ್ತೆ, ನಾಳೆನೇ ಆಗೋಗುತ್ತೆ, ತಿಂಗಳಲ್ಲಿ ಆಗೋಯ್ತು ಅಂತ ಹೇಳ್ತಾರೆ. ನಾವು ಕಷ್ಟಪಟ್ಟು ಏನೇ ಒಂದು ಹೇಳಿ ಏನೇ ಮಾಡಿದ್ರು ನಮ್ದು ಆಗೋದು ತುಂಬ ಲೇಟ್ ಆಗುತ್ತೆ. ಕೆಲವ್ರಿಗೆ ಮಾತಾಡೋ ಟೆಕ್ನಿಕ್ ಗೊತ್ತಿರಲ್ಲ, ಮತ್ತು ಹೇಗೆ ಒಂದು ಥಂಬ್ನೇಲ್ ಆಗಲಿ ಯಾವುದೇ ಒಂದು ಹಾಕಬೇಕು ಅಂದ್ರೂ ತುಂಬ ನಾಲೆಡ್ಜ್ ಬೇಕು ಅಂತಲೇ ಹೇಳ್ಬೋದು. ಕೆಲವು ಸಲ ಕಲಿತ ಮೇಲೆ ಅದು ಕೋತಿ ವಿದ್ಯೆನೇ ಇರ್ಬೋದು. ಆದರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪ್ರಾಡಕ್ಟ್ನ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಿಗಾದರೂ ಬೇಕಾದರೂ ಹೇಳಿ, ಕಮೆಂಟ್ ಮಾಡಿ. ಇಲ್ಲ ನಾನು ಹೇಳ್ತಾ ಇರೋದು ತಪ್ಪಿದೆಯಾ ಏನಾರು ಇದ್ದರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಬೇಸಿಕಲಿ ನಾನು ಒಂದು ಸ್ವಲ್ಪ ಬೆಳಿಬೇಕು, ಓದಿಲ್ಲ, ಅದಕ್ಕೋಸ್ಕರ ಇದೇ ಕಾರಣಕ್ಕೆ ಇದ್ರ ಮೇಲೆ ಬಂದಿದ್ದೀನಿ. ಈ ಚಾನಲ್ ಸ್ಟಾರ್ಟ್ ಮಾಡಿ ಗ್ರೋ ಆಗಿ ಏನೋ ಒಂದು ಇಂಪ್ರೂವೈಸೇಷನ್ ಆಗೋಣ ಅನ್ನೋದಕ್ಕೋಸ್ಕರ ಇದರಲ್ಲಿ ಕಾಲಿಟ್ಟಿದ್ದೀನಿ ಅಂತ ಹೇಳ್ತೀನಿ. ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿದ್ದರೆ ಅವ್ರಿಗೂ ಹೇಳಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಹೇಳಿ ಅಂತ ಕೇಳ್ಕೊಳ್ತೀನಿ. ಹೌಸ್ ವೈಫ್ ಆದವರು ಮನೇಲೇ ಕೂತ್ಕೊಂಡು ಮಾಡೋ ಅಂಥ ಬಿಸ್ನೆಸ್ಸು ಅನ್ನೋ ಕಾರಣಕ್ಕೆ ಎಲ್ರಿಗೂ ಈ ಥರ ಕೇಳ್ಕೊಳ್ತಾ ಇದ್ದೀನಿ. ಹೆಲ್ಪ್ ಮಾಡಬೇಕು ಅನ್ನೋ ಆಸೆಯಿಂದ ಎಲ್ರಿಗೂ ಹೇಳ್ತಾ ಇದ್ದೀನಿ. ಎಲ್ಲರೂ ಬರೀ ಟೈಲರಿಂಗ್ ಮಾಡ್ತಾರೆ, ಅದ್ರ ಬದಲು ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.